ಮೈಸೂರಲ್ಲೂ ಅಷ್ಟೇ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮೈಸೂರು ನಗರ ಹಾಗೆಯೇ ಗ್ರಾಮಾಂತರ ಭಾಗದಲ್ಲಿ ಬಿಜೆಪಿಯಿಂದ ಪ್ರೊಟೆಸ್ಟ್ ನಡೀತಾ ಇದೆ. ವಿದ್ಯಾರ್ಥಿಗಳನ್ನ ಇಲ್ಲಿ ಕಾಂಗ್ರೆಸ್ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ವಿದೇಶಿಯರ ಜೊತೆಯಾಗಿ ಸಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಜಿರಳೆ ಪಕ್ಷಕ್ಕೆ ದಿಕ್ಕು ದೆಸೆ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ, ಧೀರಜ್ ಮುನಿರಾಜು, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ನಾಗೇಂದ್ರ ಸೇರಿದಂಗೆ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಇದು ಮೈಸೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತಹ ರೀತಿ. ಇಲ್ಲಿ ರಾಜಕೀಯವಾಗಿ ವಿದ್ಯಾರ್ಥಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸಿಜೆಪಿ ಪಕ್ಷ ವಿದೇಶದಲ್ಲಿ ಯಾರೋ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಕರೆಯನ್ನ ಕೊಟ್ಟಿದ್ರು, ಅದಕ್ಕೊಂದು ದಿಕ್ಕು ದೆಸೆ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳ ವಿಷಯದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ರು. ಅದರಂತೆ ಮೈಸೂರಿನಲ್ಲೂ ಅಷ್ಟೇ, ನಗರ ಭಾಗದಲ್ಲೂ ಅಷ್ಟೇ, ಗ್ರಾಮಾಂತರ ಭಾಗದಲ್ಲೂ ಅಷ್ಟೇ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಇನ್ನು ಮೈಸೂರಿನ ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ, ಧೀರಜ್ ಮುನಿರಾಜು, ಪ್ರತಾಪ್ ಸಿಂಹ ಸೇರಿದಂಗೆ ಪ್ರಮುಖರು ಪಾಲ್ಗೊಂಡಿದ್ರು. ಇನ್ನೊಂದು ಕಡೆ ದೆಹಲಿಯಲ್ಲೂ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಅಂದ್ರೆ ಇಲ್ಲಿ ರಾಜಕೀಯವಾಗಿ ಸದ್ಯಕ್ಕೆ ಈ ವಿಷಯ ಟರ್ನ್ ಔಟ್ ಆಗಿದೆ. ಹಾಗಾಗಿ ಪರಸ್ಪರ ಹೋರಾಟಗಳು ರಾಜಕೀಯ ಪಕ್ಷಗಳು ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ತಕ್ಷಣ ಆ ಪರೀಕ್ಷೆಯನ್ನು ರದ್ದು ಮಾಡಿಕೊಂಡು ಒಂದ್ ಕಡೆ ಮೈಸೂರಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಯನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿವಿಧ ರಾಜ್ಯಗಳಲ್ಲಿ ಈ ನೀಟ್ ಹೋರಾಟದ ಕಿಚ್ಚು ವ್ಯಾಪಿಸಿದೆ. ಕೇರಳದಲ್ಲಿ ಗಮನಿಸ್ತಾ ಇದ್ದೀವಿ. ಕೇರಳ ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ತಿರುವನಂತಪುರಂನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾಗ ಪೊಲೀಸರು ಅವರನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ದೇಶಾದ್ಯಂತ ನೀಟ್ ಕೋಲಾಹಲ ಎದ್ದಿದೆ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆ ಈಡೇರೋ ತನಕ ನಾವು ಹಿಂದೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಸಿಜೆಪಿ ಜೊತೆಯಲ್ಲಿ, ಅಂದ್ರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕಾಂಗ್ರೆಸ್ ಕೈ ಜೋಡಿಸಿದೆ. ಇದನ್ನ ರಾಜಕಾರಣ ಮಾಡಕ್ ಹೊರಟಿದೆ ಕಾಂಗ್ರೆಸ್ ಅಂತ ಬಿಜೆಪಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರನ್ನ ಕೆಲವು ಕಡೆ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕೇರಳದಲ್ಲೂ ಕೂಡ ತಿರುವನಂತಪುರಂನಲ್ಲಿ ಹೋರಾಟ ತೀವ್ರಗೊಳಿಸಲಾಗಿದೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಇದರಲ್ಲೂ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಬಿಜೆಪಿಯವರು ಇವತ್ತು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಹೋರಾಟ ನಡೀತಾ ಇದೆ. ಮೈಸೂರಿನಲ್ಲಿ ಹೇಗೆ ಪ್ರತಿಭಟನೆ ಸಾಗ್ತಾ ಇದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಮೈಸೂರು ನಗರ ಭಾಗ ಮತ್ತೆ ಗ್ರಾಮಾಂತರ ಎರಡೂ ಕಡೆ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ ಸರ್ಕಾರದ ವಿರುದ್ಧ ಯಾವ ತರ ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೆ ಯಾವೆಲ್ಲ ಪ್ರಮುಖರು ಜಾಯಿನ್ ಆಗಿದ್ದಾರೆ? ಏನು ನೀಟ್ ಕುರಿತಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇನ್ನು ಈ ಪ್ರತಿಭಟನೆ ರಾಜಕೀಯವಾಗಿ ಕಾಂಗ್ರೆಸ್ ತಗೊಂಡಿದೆ, ವಿದ್ಯಾರ್ಥಿಗಳನ್ನ ರಾಜಕೀಯವಾಗಿ ಬಲಿಪಶು ಮಾಡ್ತಾ ಇದೆ ಅಂತೇಳಿ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಏನು ರಾಮಸ್ವಾಮಿ ವೃತ್ತದಲ್ಲಿ ಬಿಜೆಪಿಯ ನಗರ ಹಾಗೂ ಗ್ರಾಮಾಂತರ ಭಾಗದ ಎಲ್ಲ ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಒಂದು ಕಡೆ ಬಿಜೆಪಿಯ ನಗರಾಧ್ಯಕ್ಷರಾದ ನಾಗೇಂದ್ರ, ಶಾಸಕರಾದ ಶ್ರೀವತ್ಸ, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಹಾಗೂ ಏನು ಶಾಸಕರ ಧೀರಜ್ ಮುನಿರಾಜು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಎಲ್ಲ ಒಂದು ಕಡೆ ಇದು ರಾಜಕೀಯ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ಪ್ರತಿಭಟನೆಗಳು ನಡೀತಾ ಇದೆ. ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಇವರಿಗೆ ಕುಮ್ಮಕ್ಕನ್ನ ಕೊಟ್ಟು ಹಾಗೂ ವಿದೇಶಿ ಒಂದಷ್ಟು ಫಂಡ್ ಕೂಡ ಇವರಿಗೆಲ್ಲ ಕೂಡ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ತಾ ಇದೆ. ಬಿಜೆಪಿಯ ಸರ್ಕಾರವನ್ನ ನೇರವಾಗಿ ಟಾರ್ಗೆಟ್ ಅನ್ನ ಮಾಡೋದಕ್ಕೆ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈ ನೀಟ್ ಎಕ್ಸಾಮ್ ಏನಿದೆ ಇದನ್ನ ರಾಜಕೀಯಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸಿಜೆಪಿ ಜೊತೆ ಸೇರ್ಕೊಂಡು ಈ ರೀತಿ ಎಲ್ಲವೂ ಕೂಡ ಮಾಡ್ತಾ ಇದೆ ಅಂತೇಳಿ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅಲ್ಲದೆ ನೇರವಾಗಿ ರಾಜ್ಯ ಸರ್ಕಾರದ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್
ಅವ್ರಿಗೆ ಇಲ್ಲಿನ ಸ್ಥಳೀಯ ಮುಖಂಡರು ಎಸ್ಪೆಷಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ನೇರವಾಗಿ ಒಂದು ರೀತಿಯ ಟಾಂಗನ್ನು ಕೊಟ್ಟರು. ಏನು ಮೊನ್ನೆ ಬಿಜೆಪಿ ಶಾಸಕರಾದ ಹರೀಶ್ ಅವ್ರಿಗೆ ಮೊಟ್ಟೆಯನ್ನು ಎಸೆದ್ರು. ನಾವು ರಾಷ್ಟ್ರದಲ್ಲಿ ಅಂದರೆ ಇಡೀ ವಿಶ್ವದಲ್ಲೇ ಬಿಜೆಪಿ ದೊಡ್ಡ ಪಕ್ಷ, ನಮ್ಮ ಪಕ್ಷದ ತಂಟೆಗೆ ಅಂದರೆ ನಾವೆಲ್ಲರೂ ಕೂಡ ಒಂದೊಂದು ಮೊಟ್ಟೆಯನ್ನು ಹಿಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಕೂಡ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ನೀಟ್ ಎಕ್ಸಾಮ್ ಏನು ಅಲ್ಲಿ ಹಗರಣ ಆಗಿತ್ತು ಅದರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಮೋದಿ ಅವರು ಹೇಳಿದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಅವರು ಕೂಡ ಲೈವ್ ಬಂದು ಮಾತನಾಡಿದ್ದಾರೆ. ಅಷ್ಟಿದ್ರು ಸಹ ರಾಜಕಾರಣ ಅಂದ್ರೆ ರಾಜಕಾರಣ ಇದ್ರಲ್ಲಿ ಮಾಡಲೇಬೇಕು ಅಂತೇಳಿ ನೀವು ಕಾಂಗ್ರೆಸ್ ಜನತಾ ಪಾರ್ಟಿ ಜೊತೆಗೆ ಸೇರ್ಕೊಂಡು ಈ ರೀತಿಯ ವಿದ್ಯಾರ್ಥಿಗಳನ್ನ ಭವಿಷ್ಯವನ್ನು ಹಾಳು ಮಾಡಬೇಡಿ ಅಂತೇಳಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆನಂದ್.